ಈಗ ಗಣೇಶೋತ್ಸವ ಮಾಡಬೇಕು ಅಂತಂದರೆ ಅದಕ್ಕೊಂದು ಸಮಿತಿ ರಚನೆ ಆಗಬೇಕು. ಗಣೇಶನ ಎಲ್ಲಿ ಕೂರಿಸ್ತೀರಿ ಅನ್ನೋ ಸ್ಥಳ ನಿಗದಿ ಆಗಬೇಕು. ಯಜಮಾನ್ರೆ, ರಘುವೀರ್ ಸಾಹೇಬ್ರ ನೇತೃತ್ವದಲ್ಲಿ ಅದೆಲ್ಲ ಆಗೋಗಿದೆ. ಸರ್, ನಾವು ಈ ವಿಷಯನ ನಿಮಗೆ ಹೇಳಬೇಕು ಅಂದ್ಕೊಂಡೇ ಇದ್ವಿ. ಆದರೆ ಈಗ ನೀವಿರೋ ಪರಿಸ್ಥಿತಿನೇ ಬೇರೆ. ಅದಕ್ಕೆ ನಾನೇ ಎಲ್ಲ ನಿರ್ಧಾರ ತಗೊಂಡೆ. ಯಾರು ಮಾಡಿದ್ರೇನು, ಊರಿಗೆ ಒಳ್ಳೇದಾದರೆ ಅಷ್ಟೇ ಸಾಕು. ಈಗ ಇದನ್ನು ತಿಳಿಸ್ಬೇಕು ಅಂತ ನೀವು ಇಲ್ಲಿಗೆ ಬಂದಿದ್ದೀರಾ? ಬರೀ ವಿಷಯ ತಿಳಿಸಕ್ಕೆ ಅಂತ ಬಂದಿಲ್ಲ ಸರ್. ಇದು ನಮ್ಮ ಸಂಘದಿಂದ ನಡೀತಾ ಇರೋ ಮೊದಲನೇ ಗಣೇಶೋತ್ಸವ. ಅದಕ್ಕೆ ಸೂರ್ಯ ಅವ್ರನ್ನ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡೋಣ ಅಂತ ಬಂದಿದ್ದೀವಿ. ನಮ್ಮೂರಿನ ಕಾರ್ಯಕ್ರಮಕ್ಕೆ ನಾನೇ ಅತಿಥಿಯಾಗಿ ಬರೋದಾ? ನಾನು ನಿಮ್ಮೊಳಗೊಬ್ಬ ಭಕ್ತನಾಗಿ ಬರ್ತೀನಿ ಅಷ್ಟೇ. ಇದೇನು ಯಜಮಾನ್ರೆ ಹೀಗೆ ಹೇಳ್ತಾ ಇದ್ರಿ? ಅಲ್ಲ, ನೀವು ನಮ್ಮೂರಿನ ನಾಯಕರು. ನಿಮ್ಮನ್ನಲ್ದೆ ಇನ್ಯಾರನ್ನ ಅತಿಥಿಯಾಗಿ ಕರೆಯೋಣ ಹೇಳಿ? ಈಗಾಗಲೇ ಆಮಂತ್ರಣ ಪತ್ರಿಕೆನೆಲ್ಲ ಪ್ರಿಂಟ್ ಮಾಡಿಸಿದೀವಿ ಯಜಮಾನ್ರೆ. ಅಲ್ರಿ ಕೆಂಚಪ್ಪನವ್ರೆ, ಆಮಂತ್ರಣ ಪತ್ರಿಕೆ ಪ್ರಿಂಟ್ ಆಗೋಕ್ಕೂ ಮುಂಚೆ ನಮಗೂ ಒಂದು ಮಾತು ತಿಳಿಸ್ಬೋದಿತ್ತಲ್ವಾ? ಅಂದರೆ ನೀವು ಮಾಡಿರೋದು ತಪ್ಪು ಅಂತ ಮಾವನವರು ಹೇಳ್ತಾ ಇಲ್ಲ. ಆದರೆ ಈಗಾಗಲೇ ನಾವು ನಮ್ಮ ಮನೆ ಹಿರಿಯರನ್ನು ಕಳ್ಕೊಂಡಿದ್ದೀವಿ. ಅಂಥದ್ರಲ್ಲಿ ನಾವಲ್ಲಿ ಬರೋದಕ್ಕೆ ನಮಗೆ ಸ್ವಲ್ಪ ಮುಜುಗರ ಆಗುತ್ತೆ. ಮೇಲಾಗಿ ಈ ವರ್ಷ ನಮಗೆ ಹಬ್ಬ ಇಲ್ಲ. ನಿಮ್ಮ ಸಂತೋಷದಲ್ಲಿ ನಾವು ಭಾಗಿಯಾಗಬೇಕು ಅಂತಂದರೆ ನಮ್ಮೊಳಗೂ ಚೈತನ್ಯ, ಸಮಾಧಾನ ಇರಬೇಕಲ್ವಾ? ಗೊತ್ತು ಸರ್, ಈ ವರ್ಷ ನಿಮಗೆ ಹಬ್ಬ ಇಲ್ಲ ಅಂತ ಗೊತ್ತು. ಸೂರ್ಯವಂಶಕ್ಕೆ ಸೂತ್ಕ ಅಂದರೆ ಇಡೀ ಊರಿಗೇನೆ ಸೂತ್ಕ ಇದ್ದ ಹಾಗೆ. ಆದರೂ ಊರರೆಲ್ಲ ಒಟ್ಟಿಗೆ ಸೇರಬೇಕು, ಎಲ್ಲರೂ ನೋವೆಲ್ಲ ಮರೆತು ಕಾಲ ಕಳಿಬೇಕು ಅನ್ನೋದು ನಮ್ಮ ಆಸೆ. ಈ ಗಣೇಶೋತ್ಸವ ಮಾಡ್ತಾ ಇರೋ ಉದ್ದೇಶನೂ ಅದೇ ಸರ್. ಈ ವಿಘ್ನ ವಿನಾಯಕನಿಂದಾದ್ರೂ ನಮಗೆಲ್ಲ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಆಸೆ ಸರ್. ದಯವಿಟ್ಟು ಇಲ್ಲ ಅಂತ ಹೇಳ್ಬಿಡಿ. ಹೌದು ಯಜಮಾನ್ರೆ, ತಾವು ದಯವಿಟ್ಟು ಬರಲೇಬೇಕು. ಹೌದೌದು ಯಜಮಾನ್ರೆ, ದಯವಿಟ್ಟು ತಾವು ಬರಲೇಬೇಕು. ಯಜಮಾನ್ರೆ, ಇಲ್ಲ ಅಂತ ಹೇಳ್ಬಿಡಿ, ತಾವು ದಯವಿಟ್ಟು ಬರಲೇಬೇಕು. ಸರ್ 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 ನೋಡಿದ್ರ ಸರ್, ಊರ್ ಜನ ನಿಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಅಭಿಮಾನ ಇಟ್ಕೊಂಡಿದ್ದಾರೆ. ಇದಕ್ಕಾದರೂ ನೀವು ಬರಲೇಬೇಕು ಸರ್. ಆಯಿತು, ನಿಮ್ಮೆಲ್ಲರ ಸಂತೋಷ ನಮ್ಮ ಸಂತೋಷ. ಕೆಂಚಪ್ಪನವ್ರ ಸರ್, ಮಿಸ್ ಮಾಡಬೇಡಿ ಸರ್, ಖಂಡಿತ ಬರಬೇಕು. ಖಂಡಿತ ಬರ್ತೀನಿ. ಬರ್ತೀವಿ ಸರ್. ಪರವಾಗಿಲ್ಲ ಅಳಿ, ಅಂದರೆ ಆಮಂತ್ರಣ ಪತ್ರಿಕೆ ಬಹಳ ಜೋರಾಗೇ ಮಾಡಿಸಿದ್ದಾರೆ. ಈ ಮೌನವ ತಾಳೆನು ಮಾತಾಡಿದಾರೆ. ಭಾಗ್ಯ, ಅಲ್ಲಿ ವಾಟರ್ ಬಾಟ್ಲ್ ಇದೆ, ಸ್ವಲ್ಪ ಕುಡಿಯೋದಕ್ಕೆ ನೀರು ಕೊಡು. ಥ್ಯಾಂಕ್ ಯು. ಭಾಗ್ಯ, ಯಾಕೇನು ಮಾತಾಡ್ತಾ ಇಲ್ಲ? ನನ್ನ ಮೇಲೆ ಕೋಪನ ಚಿನ್ನ? ಹಾಗೆ ನೋಡ್ಬೇಡ ಭಾಗ್ಯ, ನನ್ನ ಎದೆಯಲ್ಲಿ ಗರಗಸ ಕುಯ್ದಂಗಾಗುತ್ತೆ.
ಯಾಕೋ ತುಂಬ ಬೋರ್ ಹೊಡಿತಾ ಇದೆ. ನಿನಗೆ ಇಸ್ಪೀಟ್ ಆಡಕ್ಕೆ ಬರುತ್ತಾ? ರಮ್ಮಿ ಗೊತ್ತಿಲ್ವಾ ನಿನಗೆ? ಈ ಆಸ್ಪತ್ರೆಯಲ್ಲಿ ಅಕ್ಕಪಕ್ಕ ಪೇಷಂಟ್ನ ನೋಡ್ತಾ ಎಷ್ಟು ಬೋರ್ ಆಗುತ್ತೆ ಗೊತ್ತಾ? ಅದು ಹೇಗೆ ನೀನು ಅರ್ಧ ಜೀವನ ಆಸ್ಪತ್ರೆಯಲ್ಲೇ ಕಳೆದ್ಬಿಟ್ಟೆ ಅಂತ ಅರ್ಥನೇ ಆಗ್ತಿಲ್ಲ. ನನಗೆ ಈ ಆಂಬ್ಯುಲೆನ್ಸ್ ಸೌಂಡು, ಈ ಪೇಷಂಟ್ಗಳ ನರಳಾಟನ ನೋಡೋದಕ್ಕೆ ಆಗಲ್ಲ. ಅರ್ಧ ಗಂಟೆಗೆ ಪೇಷಂಟ್ಗಳು ಬರ್ತಾನೆ ಇರ್ತಾರಲ್ಲ. ನಿನಗೆ ಇರಿಟೇಟೇ ಆಗಲ್ವಾ? ಅಯ್ಯೋ ದೇವ್ರೆ, ನನ್ನ ಮಗಳಿಗೆ ಏನಾಯ್ತಪ್ಪ? ಶುರು ಆಯ್ತು. ಮಾತಾಡದೆ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಕೇಳಿಸ್ಕೊಳಕ್ಕಾಗ್ಲಿಲ್ಲ ಅಂದ್ರೆ ಕಿವಿಗೆ ಹತ್ತಿ ಇಟ್ಕೊಂಡು ಮಲ್ಕೋ ಸುಮ್ನೆ. ಅಯ್ಯೋ ದೇವ್ರೆ, ನನ್ನ ಮಗಳು ನೀನೇ ಕಾಪಾಡಪ್ಪ. ಸುಮ್ಮನೆ ಅಳಬೇಡ. ಅಯ್ಯಯ್ಯೋ ದೇವ್ರೆ, ನನ್ನ ಮಗಳಿಗೆ ಏನಾಗೋಯ್ತಪ್ಪ? ಸುಮ್ಮನಿರ, ಇದು ಹಾಸ್ಪಿಟ್ಲ್. ಭಾಗ್ಯ ರೀ, ನಾನು ಹೇಗ್ರಿ ಸಮಾಧಾನ ಮಾಡ್ಕೊಂಡ್ಲಿ? ಅವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಉಳಿಯಲ್ಲ. ಸುಮ್ಮನೆ ಇರು, ಡಾಕ್ಟರ್ ಇದ್ದಾರೆ, ಡಾಕ್ಟರ್ ನೋಡ್ತಾ ಇದ್ದಾರೆ. ಸುಮ್ಮನಿರು, ಏನು ಆಗಲ್ಲ. ನಾನ್ ತಪ್ಪು ಮಾಡ್ಬಿಟ್ಟೆ ರೀ, ಏನು ಮಾಡ್ಬಿಟ್ಟೆ. ನಾನ್ ನಿಜವಾಗ್ಲೂ ತಪ್ಪು ಮಾಡ್ಬಿಟ್ಟೆ ರೀ. ಅಯ್ಯೋ, ಸುಮ್ಮನಿರು. ನನ್ ಮಗಳಿಗೆ ಏನಾದ್ರೂ ಆದ್ರೆ ಉಳಿಯಲ್ಲ ರೀ. ಅಯ್ಯೋ ಶಿವನೇ, ನೀನೇ ಕಾಪಾಡಪ್ಪ ನನ್ನ ಮಗಳನ್ನ. ಏನಾಗಿದೆ? ಅದು ಲವ್ ಕೇಸು ಮೇಡಮ್. ಲವ್ ಮ್ಯಾರೇಜ್ಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದಕ್ಕೆ ಅವ್ರ ಮಗಳು ವಿಷ ತಗೊಂಡ್ಬಿಟ್ಟಿದ್ದಾಳೆ. ಸುಮ್ಮನೆ ಇರು, ಏನಾಗಲ್ಲ, ಸುಮ್ಮನಿರು. ಇಷ್ಟು ಜನ ಸಾಲ ತೀರಿಸಿದ್ದಾರೆ. ಇವ್ರದೆಲ್ಲ ನಾವೇ ಕಟ್ತಾ ಇದ್ದೀವಿ. ನಿಂಗೆ ಗೊತ್ತಿದೆ, ಈ ವರ್ಷ ಮಳೆ ಜಾಸ್ತಿಯಾಗಿ ಬೆಳೆ ಎಲ್ಲ ಹಾಳಾಗಿದೆ. ಇವರೆಲ್ಲ ಕಟ್ಟೋದು ಕಷ್ಟ ಆಗಬಹುದು. ಇಷ್ಟು ಜನ ಕಷ್ಟದಲ್ಲಿದ್ದಾರೆ ಸೂರ್ಯ. ಸರಿ, ಅವ್ರಿಗೆ ಯಾವಾಗಾಗುತ್ತೋ ಆವಾಗ ಕೊಡ್ಲಿ. ಸರಿ, ನನ್ನ ಕೆಲಸ ಮುಗೀತು. ನಾನಿನ್ ರೆಸ್ಟ್ ಮಾಡ್ತೀನಿ.